ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರಸ್ತುತ ರಾಜಕೀಯ ಸ್ಥಿತಿಗತಿಗಳನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಕಾವೇರಿ ಸಮಸ್ಯೆ ಅನ್ನುವಂಥದ್ದು ಈಗಾಗಲೇ ಮುಗಿಲು ಮುಟ್ಟು ಹೋಗಿದೆ. ಬಹುಶಃ ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನುವಷ್ಟರ ಮಟ್ಟಿಗೆ ಇದು ಬೆಳೆದು ನಿಂತಿರುವಂಥದ್ದು. ಜೊತೆಗೆ ಈ ಬೇರೆ ಬೇರೆ ಸಂಗತಿಗಳು ಕೂಡ ಇದೆ. ಈ ಸಂಗತಿಗಳ ಬಗ್ಗೆ 24 ಅವರ್ಸ್ ರಾಜಕಾರಣಿ 24 ಗಂಟೆನೂ ಕೂಡ ರಾಜಕೀಯವನ್ನೇ ಯೋಚನೆ ಮಾಡುವಂಥ ಹಿರಿಯ ಮುತ್ಸದಿ ದೇವೇಗೌಡರು ಏನು ಹೇಳ್ತಾರೆ ಕೇಳೋಣ. ಇದು ಸಂಬಂಧಪಟ್ಟಿರೋದು ಈಗ ವಿಶೇಷ ಕಾರ್ಯಕ್ರಮ. ಅದು ಗೌಡ್ರ ಮಾತು. ಬನ್ನಿ, ಎಲ್ಲ ಬೆಳವಣಿಗೆಗಳ ಬಗ್ಗೆ ಗೌಡ್ರ ಅನಿಸಿಕೆ, ಅಭಿಪ್ರಾಯಗಳೇನು, ಗೌಡ್ರ ಮನಸ್ಸಲ್ಲಿ ಏನಿದೆ, ಗೌಡ್ರು ಮಾತಾಡಲಿಕ್ಕೆ ಅಂತ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಸನ್ಮಾನ್ಯ ದೇವೇಗೌಡರು, ಮಾಜಿ ಪ್ರಧಾನಿಗಳು. ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ಸರ್. ನೀವೇನು ಅವಕಾಶ ಕೊಟ್ಟಿದ್ದೀರಿ, ಸುವರ್ಣ ಟಿವಿಯ ಮಾಲೀಕರು, ಪರಿವಾರದವರು, ನಿಮ್ಮ ಮುಖ್ಯಸ್ಥರು ವಿಶ್ವೇಶ್ವರ ಭಟ್ರು ಇವತ್ತೇನು ಅವಕಾಶ ಕೊಟ್ಟಿದ್ದೀರಿ ಮುಕ್ತವಾಗಿ ಮಾತಾಡೋದಕ್ಕೆ, ಅದು 1 ಗಂಟೆ ಆಗಲಿ, ಅವಶ್ಯಕ ಬಿದ್ದರೆ 1.5 ಗಂಟೆ ಆಗಲಿ ಅಂತ ಏನು ಹೇಳಿದರೆ ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇವತ್ತು ಈಗ ಈ ಕ್ಷಣದಲ್ಲಿ ಬಂದಿರತಕ್ಕಂಥ ಸುದ್ದಿ ಪ್ರಕಾರ ಅಧಿಸೂಚನೆಯನ್ನು ಹೊರಡಿಸ್ತಕ್ಕಂಥ ಅದಕ್ಕೆ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಕೇಂದ್ರ ಸರ್ಕಾರ ಅಂತ. ಅಲ್ಲ, ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತೀನಿ. ಸೊ ಬಹುಶಃ ಗೌಡ್ರು ಮಾತಾಡ್ತಿರೋ ಧಾಟಿ ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಾವೇರಿ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅಂದರೆ ಕಾವೇರಿಯ ಬಗ್ಗೆ ಗೌಡ್ರಿಗೆ ತಮ್ಮದೇ ಆದಂಥ ಕನಸುಗಳಿದೆ, ಕನವರಿಕೆಗಳಿದೆ. ಎಲ್ಲೋ ಒಂದು ಕಡೆಗೆ ಕರ್ನಾಟಕಕ್ಕೆ ನ್ಯಾಯ ಸಿಗ್ತಿಲ್ಲ, ಅನ್ಯಾಯ ಆಗ್ತಿದೆ ಅನ್ನುವಂಥ ವೇದನೆ ಕೂಡ ಇದೆ. ಬನ್ನಿ, ಏನು ಹೇಳ್ತಾರೆ ಕೇಳೋಣ ಸರ್. ತಾವು ಮುಂದುವರಿಸಿದೆ. ಈಗ ಅನ್ಯಾಯ ಆಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದನೇ ಅಥವಾ ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೋಸ್ಕರವಾಗಿಯೇ ದೇವೇಗೌಡರು ಈಗ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಆ ಸನ್ಮಿತ್ರರಿಗೆ ವಿನಂತಿ ಮಾಡ್ತೇನೆ, ರಾಜ್ಯದ 6 ಕೋಟಿ ಜನತೆಗೆ ವಿನಂತಿ ಮಾಡ್ತೇನೆ. ಕೃಷ್ಣ ಆಗಲಿ ಕಾವೇರಿ ಆಗಲಿ, ನಾನು ವಿಧಾನಸಭೆಗೆ ಪ್ರವೇಶ ಮಾಡಿದ ದಿವಸದಿಂದ ನನ್ನ ಹೋರಾಟ ಏನಿದೆ ಅದು ವಿಧಾನಸಭೆಯಲ್ಲಿ ನಡೆದಂಥ ಹೋರಾಟದ ಕಡಿತಗಳನ್ನು ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೊಸೀಡಿಂಗ್ಸ್ ಏನಿದೆಯೋ ಅದನ್ನು ನೋಡಿದರೆ ಸ್ವಲ್ಪ ಅದಕ್ಕೆ ಇಂದಿನ ರಾಜಕಾರಣಿಗಳು ಸ್ವಲ್ಪ ಮಟ್ಟಿಗೆ ಅದನ್ನು ನೋಡ್ತಕ್ಕಂಥ ಅದರಲ್ಲಿ ಆಸಕ್ತಿ ಇದ್ದರೆ ನಾನು ಏನು ಹೋರಾಟ ಮಾಡ್ತಾಯಿದ್ದೀನಿ ಅದನ್ನು ಅವರು ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ತಾರೆ. ಅದಿಲ್ಲದೆ ಇದ್ದರೆ ಈಗ ನಾವು ಕೆಲವರು ಯಾರು ಟೀಕಾಕಾರರಿರ್ತಾರೋ ಅವ್ರಿಗೆ ನಾವು ಸಮರ್ಥವಾದಂಥ ಉತ್ತರವನ್ನು ಕೊಡ್ತಕ್ಕಂಥದಕ್ಕೆ ನಾನು ಈ ವೇದಿಕೆನ ಬಳಕೆ ಮಾಡ್ಕೊಳ್ತೀನಿ ಅಂತಲೂ ಭಾವಿಸಬಾರ್ದು. ನೀವು ಯಾರೂ ವೀಕ್ಷಕರು ಆ ರೀತಿ ತಿಳ್ಕೊಳ್ಬಾರ್ದು. ವಾಸ್ತವಾಂಶವನ್ನು ಈ ನಾಡಿನ ಜನತೆಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ, ಧನ್ಯವಾದಗಳು. ಓಕೆ ಸರ್, ನಾನು ಆರಂಭ ಮಾಡ್ತಾ ಇದ್ದೀನಿ. ಏನು ಅಂದರೆ ಇವತ್ತಿನ ಕಾವೇರಿ ಸಮಸ್ಯೆಗೆ ಕಾರಣಗಳೇನು ಅಂತ. ಯಾಕಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆದು ಮಾತುಗಳು ಹೇಳುತ್ತೆ. ಎಲ್ಲೋ ಒಂದು ಕಡೆ ನಾವು ಸಮರ್ಥವಾಗಿ ನಾವು ನಮ್ಮ ಸ್ಥಿತಿಗತಿಗಳೇನಿದೆ ಆ ಸ್ಥಿತಿಗತಿಗಳನ್ನು ನಾವು ಕೋರ್ಟ್ ಮುಂದೆ ತರಲ್ಲ ಅನ್ನುವಂಥದ್ದು ಮೊನ್ನೆ ತಾವು ಕೇಳಿದ್ದೀರಿ. ತಾವು ಅಂದರೆ ಈ ಟೀಮ್ ಏನಿದೆ ಕರ್ನಾಟಕದ ಪರವಾಗಿ ವಾದ ಮಾಡುವಂಥದ್ದು, ಆ ಟೀಮನ್ನು ಬದಲಾಯಿಸಬೇಕು ಅನ್ನುವಂಥದ್ದು. ಅವರು ಕೂಡ ನಾವು ಪದತ್ಯಾಗಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶ ಕೂಡ ರವಾನಿಸಿಬಿಟ್ರು. ಆರಂಭದಿಂದ ಇಲ್ಲಿ ತನಕ ಸಾಂಬಾ ಬೆಳೆಗೆ ಏನಾದರೂ ನೀರಿಲ್ಲ ಅಂದ ತಕ್ಷಣ ದೊಡ್ಡ ವಿಚಾರ ಆಗುತ್ತದು. ಆದರೆ ನಮ್ಮಲ್ಲಿ ಕುಡಿಯೋಕೆ ನೀರಿಲ್ಲ ಅಂತಂದರೆ ಅದು ಸ್ಟ್ಯಾಂಡ್ ಆಗಲ್ಲ ಅದು ಅಂತ. ಏನು ಸರ್ ಕಾರಣ ಏನು ಅಂತೀರಿ ಅದಕ್ಕೆ? ಇದು ನೋಡಿ, ನಾವು ನ್ಯಾಯ ಪಂಚಾಯಿತಿ ತೀರ್ಪುಗಳೇನಿದೆಯಲ್ಲ, ಸುಮಾರು 1990ರಿಂದ ಇಲ್ಲಿವರೆಗೂ ನಮ್ಮ ಹಿರಿಯ ವಕೀಲರುಗಳು ಈ ಒಂದು ವಿಷಯದಲ್ಲಿ ತಮ್ಮದೇ ಆದಂಥ ಹೋರಾಟ ನಡೆಸಿದ್ದಾರೆ. ನಾನು ವಕೀಲರುಗಳ ಬಗ್ಗೆ, ಅವರ ಹೋರಾಟದ ಬಗ್ಗೆ ಚರ್ಚೆ ಮಾಡೋದು ಈ ಸಂದರ್ಭದಲ್ಲಿ ಅಪ್ರಕೃತ. ಯಾಕೆ ಅಂತ ಹೇಳಿದರೆ, ಮುಂದೆ ಹೋರಾಟ ಮಾಡಬೇಕೋ ನಾವು ಅವರನ್ನು ಬಿಟ್ಟು ಬೇರೆಯವರನ್ನು ಮಾಡಿ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಉಚಿತ ಅಲ್ಲ. ಈ ಮಾತನ್ನು ತಿಳ್ಕೊಳ್ಬೇಕು. ಏಕೆಂದರೆ ಮೊದಲಿಂದನೂ ಇಲ್ಲಿವರೆಗೆ ಅವರು ಏನು ಹೋರಾಟ ಮಾಡಿದ್ದಾರೆ ಇದರ ಎಲ್ಲ ವಿಷಯಗಳೆಲ್ಲ ಅರಿವಿದೆ ಅವರಿಗೆ. ಆದರೆ ಒಂದು ಹಂತದಲ್ಲಿ ಅವರು ಆ ಒಂದು ನ್ಯಾಯ ಪಂಚಾಯಿತಿ ಬಗ್ಗೆ ನಂಬಿಕೆಯನ್ನು
ಇಟ್ಕೊಳ್ತಾರೆ ಹಿರಿಯ ವಕೀಲರುಗಳು. ಅದರಿಂದ ನಾನು ಅವರು ಆ ನಂಬಿಕೆಗೆ ಆ ತೀರ್ಪು ಕೊಟ್ಟಿರ್ತಕ್ಕಂಥ ನ್ಯಾಯಾಧೀಶರುಗಳು ಅವರು ಅದಕ್ಕೆ ಆ ನಂಬಿಕೆ ಅಂದರೆ ಹಿರಿಯ ವಕೀಲರುಗಳಲ್ಲಿ ಓಕೆ ನಮ್ಮ ನ್ಯಾಯಾಧೀಶರುಗಳನ್ನ ನಂಬ್ತಾರೆ, ನಾವು ನಂಬಬೇಕು. ಸರಿ ಸರಿ. ಅವ್ರ ಬಗ್ಗೆ ಟೀಕೆ ಮಾಡಬಾರ್ದು. ಈ ವಿಷಯನ ಸೂಕ್ಷ್ಮವಾಗಿ ಹೇಳ್ತೇನೆ. ಹೌದು. ಏಕೆಂದರೆ ಹಿಂದಿಂದೆಲ್ಲ ಪ್ರವರ ಹೇಳಿಕೊಂಡು ಇವತ್ತು ನಾನು ಹೋಗ್ತಾ ಕೂತ್ರೆ ಒಂದು 3-4 ಗಂಟೆ ಚರ್ಚೆ ಮಾಡಬೇಕಾಗತ್ತೆ. ಅದರಿಂದ ನಿನ್ನೆ ನಮ್ಮ ಆಲ್ ಪಾರ್ಟಿ ಡೆಲಿಗೇಷನ್ನು ಹೋಗಿದ್ದಾರೆ. ನಾನು 3 ಸಾರಿಯ ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇನೆ. ಹಾಗೆ ಭೇಟಿ ಮಾಡಿದ್ದು ಅವರಿಗೆ ಈ ಸನ್ನಿವೇಶದಲ್ಲಿ ಹೇಗೆ ನಡ್ಕೊಳ್ಬೇಕು ನೀವು ಅಂತಕ್ಕಂಥದ್ದನ್ನು ಗುಪ್ತವಾಗಿ ಚರ್ಚೆ ಮಾಡಿಲ್ಲ. ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ರಾಜ್ಯದ ನೀರಾವರಿ ಮಂತ್ರಿಗಳು, ಕಾನೂನು ಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳು, ಕೇಂದ್ರದ ಕಾವೇರಿ ಸೆಲ್ಲಲ್ಲಿ ಕೆಲಸ ಮಾಡ್ತಕ್ಕಂಥ ಹಿರಿಯ ತಾಂತ್ರಿಕ ತಜ್ಞರು ಇವರೆಲ್ಲ ಇರ್ತಕ್ಕಂಥ ಸಭೆಯಲ್ಲೇ ಚರ್ಚೆ ಮಾಡಿದ್ದೇವೆ. ಓಕೆ. ಈ ರಾಜ್ಯದ ಜನತೆಗೆ ದೇವೇಗೌಡರು ಏನೋ ಜಗದೀಶ್ ಶೆಟ್ಟರನ್ನು ಹಿಡ್ಕೊಂಡು ತಾವು ಮತ್ತೊಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಹೇಯವಾದ ಮಾತನ್ನಾಡ್ತಕ್ಕಂಥದ್ದು ನೋಡಿದ್ದೇನೆ. ಆದರೆ ಯಾವ ಗುಪ್ತವಾದ ಚರ್ಚೆ ಅಲ್ಲ ಇದು. 3 ಸಾರಿಯ ಸಭೆಯಲ್ಲೂ ಮುಖ್ಯ ಕಾರ್ಯದರ್ಶಿಗಳು ಇದ್ದಾರೆ, ಅವ್ರ ಜೊತೆಗೆ ಬಾಕಿ ಅಧಿಕಾರಿಗಳು ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ನಮ್ಮ ಹಿರಿಯ ವಕೀಲರುಗಳ ಬಗ್ಗೆ ಕೆಲವರು ಮುಖಂಡಗಳು ಸ್ವಲ್ಪ ಖಾರವಾಗೇ ಮಾತಾಡಿರ್ಬೋದು, ಅದಕ್ಕೂ ನಾನೀಗ ಆಕ್ಷೇಪಣೆ ಎತ್ತೋದಿಲ್ಲ. ಆದರೆ ಒಂದು ವಿನಂತಿ ಮಾಡ್ತೇನೆ, ಹಿರಿಯ ವಕೀಲರುಗಳ ಬಗ್ಗೆ ನಾವು ಬಿಟ್ಟು ಬೇರೆ ವಕೀಲರುಗಳನ್ನ ನೇಮಕ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇದಕ್ಕೆ ಹೋಗಬಾರ್ದು. ಏಕೆಂದರೆ ಹಿರಿಯ ವಕೀಲರುಗಳೇ ಮುಂದೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾಗತ್ತೆ. ಅದರಿಂದ ಎಲ್ಲ ವಿಷಯವ್ರಿಗೆ ಗೊತ್ತಿದೆ. ಇವತ್ತು ನಿನ್ನೆ ನಮ್ಮ ಮುಖಂಡಗಳು ಹೋದಂಥ ಕಾಲದಲ್ಲಿ ಅವರು ಬರೀ ಕೈನಲ್ಲೇ ವಾಪಸ್ ಬಂದರು ಅಂತ ಹೇಳೋದಿಲ್ಲ ನಾನು. ಆದರೆ ಅವ್ರಿಗೆ ತಿಳಿದದ್ದನ್ನು ಹೇಳಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ 2 ತಿಂಗಳಾದ ಮೇಲೆ ಅವರೊಂದು ಅನುಮತಿ ಕೊಟ್ಟಿದ್ದಾರೆ ನೋಡೋದಕ್ಕೆ. ಏಕೆಂದರೆ ಸುಪ್ರೀಂ ಕೋರ್ಟಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಅವರು ಕೊಡೋದಕ್ಕೆ ಹೆಚ್ಚಾಗಿ ನಮ್ಮ ಕೇಂದ್ರ ಸರ್ಕಾರದ ಯಾವ ನೀರಾವರಿ ಅಂದರೆ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿ ಪರವಾಗಿ ಯಾವ ಹಿರಿಯ ವಕೀಲರು ಅವರು ಅಪಿಯರ್ ಆಗ್ತಾಯಿದ್ರು ಅವ್ರಿಗೆ ಹೇಳಿದ್ದಾರೆ, ಫೆಬ್ರವರಿ 20ನೇ ತಾರೀಕು ಒಳಗೆ ನೋಟಿಫಿಕೇಷನ್ನ ನೀವು ಹೊರಡಿಸ್ಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾಳೆ 20 ಇದೆ. ನಿನ್ನೆ ರಾಜ್ಯದ ಸರ್ವಪಕ್ಷದ ನಿಯೋಗಕ್ಕೆ ಪ್ರಧಾನಮಂತ್ರಿಗಳು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನಿನ್ನೆ ಅವ್ರು ಹೋದಂಥ ಕಾಲದಲ್ಲಿ ಕಾನೂನಿನ ಮಂತ್ರಿಗಳು ಕೇಂದ್ರ ಸರ್ಕಾರದ ಅಲ್ಲಿ ಸಭೆಯಲ್ಲಿ ಹಾಜರಿದ್ದರು. ನಾನು ಹೋಗದೇ ಇದ್ದರು ತಿಳ್ಕೊಂಡಿದ್ದೆ ನಾನು. ಅಲ್ಲಿ ಅವ್ರು ಏನು ಹೇಳಿದರು, ಕರ್ನಾಟಕ ಸರ್ಕಾರದವರೇ ಅಂದರೆ ವಕೀಲರುಗಳು, ಹಿರಿಯ ನ್ಯಾಯಾಧೀಶರು ನೋಟಿಫಿಕೇಷನ್ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನು ಈ ವಿಷಯ ಹೇಳಿದ್ದಾರೆ. ಆ ವಿಷಯದಲ್ಲಿ ನಾನು ಪ್ರಸ್ತಾಪ ಮಾಡಿದ್ರೆ ತುಂಬ ಚರ್ಚೆ ಮಾಡ್ಬೋದು. ಆದರೆ ಮೆರಿಟ್ಸು ಡಿಮೆರಿಟ್ಸ್ ಮೇಲೆ ಮಾತಾಡೋಕ್ಕೆ ಹೋಗೋದಾದರೆ ಕೇಂದ್ರ ಸರ್ಕಾರದ ಇಷ್ಟೇ ಹೇಳಿಬಿಡ್ತೇನೆ, ಸೆಂಟ್ರಲ್ ಕಾವೇರಿ ಮಾನಿಟರಿಂಗ್ ಕಮಿಟಿ ಏನಿದೆಯೋ ಅವರು ನವಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಈ ನೀರಿನ ಕೊರತೆಯ ಬಗ್ಗೆ ಪ್ರಾರಂಭ ಆಯಿತು ವಿವಾದಗಳು. ಆ ಸಂದರ್ಭದಲ್ಲಿ ಒಂದು ಟೀಮನ್ನು ಕಳಿಸಿದರು. ನಾನೇ ಹೋಗಿ ಅಂದು ಪ್ರಧಾನಮಂತ್ರಿ ಅಂದಿನ ನೀರಾವರಿ ವಾಟರ್ ರಿಸೋರ್ಸ್ ಮಿನಿಸ್ಟರ್ ಬನ್ಸಾಲ್ ಅವರು ಅವ್ರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ನಮ್ಮ ಮನೆಗೆ ಬರ್ತೀನಿ ಅಂದರು. ಅವರು ಕೂಡುದು ಅಂತ ಹೇಳಿದೆ ನಾನು. ಪಾರ್ಲಿಮೆಂಟ್ ಸದನದಲ್ಲಿ ಪಾರ್ಲಿಮೆಂಟ್ ನಡೆಯುವಾಗ ಅವ್ರಿಗೊಂದು ಕಚೇರಿ ಇರುತ್ತೆ, ಅಲ್ಲಿ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕೂಡಲೇ ನೀವು ಕಾವೇರಿ ಮಾನಿಟರಿಂಗ್ ಕಮಿಟಿಯ ಅಧಿಕಾರಿಗಳು ಕಳಿಸಿ 2 ತಂಡನ
ಅಲ್ಲಿಗೊಂದು ತಂಡ ಹೋಗಲಿ, ಇಲ್ಲಿಗೊಂದು ತಂಡ ಬರಲಿ, ಆಗ ಸತ್ಯಾಂಶ ಗೊತ್ತಾಗತ್ತೆ ಓಕೆ ಅನ್ನೋ ಮಾತನ್ನು ಹೇಳಿದಾಗ ಅವರು 1 ಗಂಟೆಯೊಳಗೆ ನಿರ್ಣಯ ಮಾಡಿದರು, ಒಂದೇ ಗಂಟೆಯಲ್ಲಿ. ಆದರೆ ನನ್ನ ಒಂದು ನೋವಿರೋದಿಷ್ಟೇ, 4 ಮಾನಿಟರಿಂಗ್ ಕಮಿಟಿ ಮೀಟಿಂಗ್ಗಳಾಗಿದ್ದಾವೆ. ಒಂದು ಮಾನಿಟರಿಂಗ್ ಕಮಿಟಿ ಒಳಗೆ ಮಾನಿಟರಿಂಗ್ ಕಮಿಟಿಯ ಚೇರ್ಮನ್ರು, ಓಕೆ, ಕೇಂದ್ರ ಸರ್ಕಾರದ ನೀರಾವರಿ ಇಲಾಖೆ ವಾಟರ್ ರಿಸೋರ್ಸಸ್ ಮಿನಿಸ್ಟ್ರಿಯ ಓಕೆ, ಮುಖ್ಯ ಕಾರ್ಯದರ್ಶಿ ಅವರೇ ಚೇರ್ಮನ್ರು. ಅವರೇನು ಹೇಳ್ತಾರೆ, ಮೀಟಿಂಗ್ ಆದ ತಕ್ಷಣ ಈ ಪ್ರೊಸೀಡಿಂಗ್ಸ್ ಇದೆ ಇಲ್ಲೇನೆ. ಓಕೆ ಓಕೆ, ಏನು ಹೇಳ್ತಾರೆ ಅವರು, ದಿಸ್ ದಿ ಲಾಸ್ಟ್ ಮೀಟಿಂಗ್, ಓಹ್. ಹಿಯರ್ ಆಫ್ಟರ್ವರ್ಡ್ಸ್ ನೋ ಮಾನಿಟರಿಂಗ್ ಕಮಿಟಿ, ಗುಡ್ ಬೈ ಹೇಳಿ ನಾವು ತುಂಗಭದ್ರಾ ಬೋರ್ಡ್ ಥರ ಮಾಡ್ತೀವಿ. ಈ ಮಾತನ್ನು ಹೇಳಿ ಇಟ್ ಇಸ್ ಅ ಶಾಕ್ ಟು ಅವರ್ ಚೀಫ್ ಸೆಕ್ರೆಟರಿ, ಓಕೆ, ಇಟ್ ಇಸ್ ಅ ಶಾಕ್ ಟು ಹಿಮ್. ಎದ್ದು ಹೋಗ್ತಾ ಇರ್ತಾರೆ ಅವರು. ಅಂದರೆ ಅದರ ಅರ್ಥ ಏನಂದರೆ, ಕೇಂದ್ರ ಸರ್ಕಾರ ಇವತ್ತು ತಮಿಳುನಾಡಿನ 19 ಜನ DMKಯ ಸದಸ್ಯರುಗಳಿಂದ ಉಳಿಬೇಕಾಗಿದೆ. ಅದಕ್ಕೋಸ್ಕರ ಏನು ಬೇಕು ನಿರ್ಧಾರಕ್ಕೆ ನಾನು ಬರ್ತಾರೆ. ಭಾಳ ಸ್ಪಷ್ಟ ಹೇಳ್ತೀನಿ, ನಾನು ಪ್ರಧಾನಮಂತ್ರಿಗಳ ಬಗ್ಗೆ ದೋಷ ಕೊಡ್ತಾ ಇದ್ದೇನೆ ಅಂತ ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ಈ ದೇಶದಲ್ಲಿ ರಾಜಕೀಯ ಸ್ಥಿತಿಗತಿ ಆಗಿದೆ. BJP ಇನ್ನೊಂದು ರಾಷ್ಟ್ರೀಯ ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ನಿಜ. ಇದು ಜಗಜ್ಜಾಹೀರಾಗಿದೆ. ಹೌದು, ಆದರೆ ಕರ್ನಾಟಕದಲ್ಲಿರೋದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಹೌದು, ಇಲ್ಲಿ ಒಬ್ಬರು ಹಿರಿಯ ಮುಖಂಡರೇ ಇದ್ದಾರೆ, ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಆಗಿ, ಶ್ರೀಮಾನ್ ಅನಂತಕುಮಾರ್ ಅವರು. ಹೌದು, ಅವರು ಈ ವಿಷಯದ ಬಗ್ಗೆ ಈ ಒಂದು ಫೈನಲ್ ತೀರ್ಪು ಬಂದಾಗ ಅಲ್ಲಿರ್ತಕ್ಕಂಥ ದೋಷಗಳನ್ನು ಎತ್ತಿ ಹೇಳಬೇಕು ಅನ್ನೋದಕ್ಕೆ ನಾನು ಮಾಜಿ ಪ್ರಧಾನಮಂತ್ರಿಯಾಗಿ ಪ್ರಯತ್ನ ಮಾಡಿದೆ. ಓಕೆ, ಸೋಮನಾಥ್ ಚಟರ್ಜಿ ಅವರು ಅಂದು ಸ್ಪೀಕರ್ ಆಗಿದ್ದರು. ಓಕೆ, ಅವತ್ತು 39 ಜನ, 39 ಜನ, ಈ ಮಾತನ್ನು ಹೇಳ್ತೇನೆ. ಒಂದು UPA ಮೊದಲನೆಯ ಸರ್ಕಾರ, ಕಾಂಗ್ರೆಸ್ಗಿದ್ದು 143-144 ಅಷ್ಟೇ. ಓಕೆ, ಅವತ್ತು DMK ಮತ್ತು ಅದರ ಜೊತೆ ಹೊಂದಾಣಿಕೆ ಮಾಡಿದಂಥ ಪಕ್ಷಗಳ ಒಂದು ಶಕ್ತಿ 39 ಜನ ಗೆದ್ದು ಬಂದಿದ್ದರು. ಓಕೆ, ಅಣ್ಣಾ DMK ಅವತ್ತು ಶೂನ್ಯ. ಇದು ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದ ಜನ. ನಿಜ ನಿಜ ನಿಜ. ಅವತ್ತು ಕಾಂಗ್ರೆಸ್ಗಿದ್ದು 143-144 ಶಕ್ತಿ ಅಷ್ಟೇ. ಕಮ್ಯುನಿಸ್ಟ್ ಪಾರ್ಟಿಯವರು, ನಮ್ಮ ಎಡಪಂಥೀಯ ಪಕ್ಷದವರು 63 ಜನ. ಅವತ್ತು ಇಂದು ಯಾರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಇವರ ಒಂದು ಬೆಂಬಲದಿಂದ ಪ್ರಧಾನಮಂತ್ರಿಗಳಾದರು. ಎಸ್ ಸರ್, ಎಸ್ ಸರ್. ಒಂದು ನಿಮಿಷ ಹೇಳ್ಬಿಡ್ತೇನೆ, ಈ ಪಾಯಿಂಟ್ ಟಚ್ ಮಾಡಿ ಮತ್ತೆ ವಿರಾಮ ತಗೊಂಡು ನಾನು ಮತ್ತೆ ಬರ್ತೀನಿ ಖಂಡಿತ. ಸೊ ದೇವೇಗೌಡರು ಎಲ್ಲದನ್ನೂ ಕೂಡ ಸಾಧ್ಯಂತವಾಗಿ ಎಳೆಯಾಗಿ ವಿವರಿಸ್ತಾ ಇದ್ದಾರೆ. ಆದರೆ ಭಾಳ ದುರದೃಷ್ಟಕರ ಸಂಗತಿ ಅಂತಂದರೆ, DMK ಸದಸ್ಯರನ್ನು ಓಲೈಸಬೇಕು, ಈ ಮುಖಾಂತರ ತಮಿಳುನಾಡಿಗೆ ಒಳ್ಳೇದು ಮಾಡಬೇಕು, ಸರ್ಕಾರ ಉಳಿಬೇಕು. ಸೊ ಇಂಥದ್ದೇ ರಾಜಕೀಯ ಕೇಂದ್ರದಲ್ಲಿ ನಡೀತಿರುವಂಥದ್ದು. DMK ಅವ್ರ ಪಕ್ಷ ಇಲ್ಲ ಅಂದರೆ ಆ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳುವಂಥವ್ರು AIADMK ಅವರು, ಅಂದರೆ ಎಲ್ಲರೂ ಕೂಡ ಹಿತ ಕಾಯೋರೆ. ಆದರೆ ದೇವೇಗೌಡರು ಅಳಲಿ ಏನು ಅಂತಂದರೆ, 3-4 ಜನ ಕಟ್ಕೊಂಡು ನಾವು ಎಷ್ಟರ ಮಟ್ಟಿಗೆ ಒತ್ತಡವನ್ನು ತರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ. ಆದರೂ ಕೂಡ ಅವ್ರು ನಿಲ್ತಾ ಇಲ್ಲ. ಮುಖ್ಯಮಂತ್ರಿಗಳ ಜೊತೆಗೆ ಈಗಾಗಲೇ 3-4 ಬಾರಿ ಚರ್ಚೆ ಆಗಿದೆ. ಆದರೆ ಚರ್ಚೆಯ ಫಲಶ್ರುತಿ ಏನಂತಾರೆ ಕಾವೇರಿ ಸಮಸ್ಯೆ ಬಗ್ಗೆ? ಕೇವಲ ಕಾವೇರಿ ಮಾತ್ರ ಅಲ್ಲ, ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳು, ಮುಂದುವರೆದಿರುವಂಥ ಚುನಾವಣೆ, ಇನ್ನು ಈಗ ಏನು ಆಡಳಿತ ನಡೆಸ್ತಾ ಇದೆ ಶೆಟ್ಟರ್ ಅವರ ಸರ್ಕಾರ, ಅದರ ಬಗ್ಗೆ ಗೌಡರ ಅನಿಸಿಕೆ, ಅಭಿಪ್ರಾಯಗಳೇನು ಕೇಳೋಣ ಸಣ್ಣ ವಿರಾಮದ ನಂತರ.